ವಿಜು ನೋಡಿ ಇಲ್ಲಿ ಸಮೀರು ನಿಶಾಗೆ ಐಫೋನ್ ಕೊಡ್ಸಿದಾನ್ ಕಣೋ. ಕಂಗ್ರಾಟ್ಸ್. ನೋಡು ನಮ್ದೇನಾಗೈತಿ Few moments later. ಅಡ್ಗೆ ಆಯ್ತಿನಮ್ಮ, ಕೆಲಸ ಟೈಮ್ ಆಯ್ತು. ಇನ್ನೂ ಇಲ್ಲ. ಇಲ್ಲಿ ಸಮೀರು ನಿಶಾಗೆ ಎಷ್ಟು ದೊಡ್ಡ ಬೊಕ್ಕೆ ಕೊಟ್ಟಿದಾನ್ ನೋಡು. ಅದ್ ಬಿಟ್ಟು ವಾಪಸ್ ಅಡ್ಗೆ ಮಾಡೋದು, ಕೆಲಸ ಟೈಮ್ ಆಯ್ತು. ವಿಜು 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 ಏನಮ್ಮ ನಿಂಗ್ ಗೊತ್ತು ಏನಮ್ಮ? ನೋಡಿಲಿ ಸಮೀರು ನಿಶಾಗೆ ಡೈಮಂಡ್ ರಿಂಗ್ ಕೊಡ್ಸಿದಾನು. ಅದಕ್ಕೆ ನಾನೇನ್ ಮಾಡ್ಲಿ? ಅಲ್ಲ ಕಣೋ, ಅಟ್ಲೀಸ್ಟ್ ಐಫೋನ್ ಬೇಡ, ಬೊಕೆ ಬೇಡ, ಡೈಮಂಡ್ ರಿಂಗು ಬೇಡ, ಅಟ್ಲೀಸ್ಟ್ ನನಗೆ ಅಂತ ಏನೋ ಕೊಡ್ಸಿದ್ಯಾ ನೋಡು. ಅವರೆಲ್ಲ ನೋಡ. ನಮಸ್ಕಾರ, ವೆಲ್ಕಮ್ ಟು ನಿಮ್ಮ ವಿಜಯ್ ಬ್ಲಾಗ್. ಈ ವಿಡಿಯೋ ಬಂದ್ಬಿಟ್ಟು ಸ್ಪೆಷಲಿ ಸಮೀರ್ಗೆ. ಬ್ರೋ, ನೀನ್ ನಿನ್ ಲವರ್ಗೆ ಡೈಮಂಡ್ ರಿಂಗ್ ಕೊಡ್ತಾ ಇದೀಯಾ, ತಪ್ಪಿಲ್ಲ. ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇದೀಯಾ, ತಪ್ಪಿಲ್ಲ. ಐಫೋನ್ ಕೊಡ್ತಾ ಇದೀಯಾ, ತಪ್ಪಿಲ್ಲ. ನೀನೇ ಹೇಳ್ದಂಗೆ ಅಷ್ಟು ದೊಡ್ಡ 9 ಲಕ್ಷ ಕೊಟ್ಟು ಬೊಕೆ ಮಾಡಿದ್ಯಾ, ತಪ್ಪಿಲ್ಲ ಬ್ರೋ. ಆದ್ರೆ ತಪ್ಪೆಲ್ಲ ಆಗ್ತದೆ ಗೊತ್ತಾ ಬ್ರೋ? ನೀನ್ ಮಾಡೋದನ್ನ ಲಕ್ಷಾಂತರ ಜನ ಹುಡುಗಿಯರ್ ನೋಡಿ ತನ್ನ ಹುಡುಗನು ಕೂಡ ಹಾಗೆ ಮಾಡ್ಬೇಕು ಅನ್ಕೊಂತ ಇರೋದು ತಪ್ಪು ಬ್ರೋ. ಈಗ ನೀನ್ ಮಾಡ್ತಾ ಇರೋದನ್ನ ನೋಡಿ ತುಂಬಾ ಜನ ಹುಡುಗಿರ್ ಬಂದ್ಬಿಟ್ಟು ನೋಡು ಒಂದ್ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇದ್ದಾನೆ, ಹಾಗ್ ಮಾಡ್ತಾ ಇದ್ದಾನೆ, ಹೀಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳಿ ನಮ್ಮಂತ ಹುಡುಗರಿಗೆ ಪೇನ್ ಕೊಡ್ತಾ ಇದಾರೆ. ನಾವು ದುಡಿಯೋ 1000ನೋ 1200 ರೂಪಾಯಿಲೋ ಬಂದ್ಬಿಟ್ಟು ನಾವು ನಿಮ್ ತರ ಖರ್ಚು ಮಾಡಕ್ ಆಗಲ್ಲ. ಅದು ಈ ಹೆಣ್ಮಕ್ಳಿಗೆ ಅರ್ಥ ಆಗಲ್ಲ. ಎಲ್ಲಾರ್ಗು ಯಾವ ತರ ಹುಡುಗ ಬೇಕು? ಸ್ಯಾಮ್ಸಂಗ್ ತರ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು, ಐಫೋನ್ ಕೊಡ್ಬೇಕು, ಏನು ಎಲ್ಲ ಮನೆ ಮಠ ಮಾರಿಕೊಂಡ್ಬೇಕಷ್ಟೇ. ನೀನ್ ಬ್ಲಾಗ್ ಮಾಡೋದು ಚೆನ್ನಾಗಿ ಮಾಡ್ತೀಯ ಬ್ರೋ, ಫ್ಯಾಮಿಲಿ ಕಂಟೆಂಟ್ ಮಾಡ್ತಿದ್ಯಾ ಮಾಡು. ಬಟ್ ಈ ತರ ಗಿಫ್ಟ್ ಗಳದೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡ್ಬೋ. ಯಾಕಂದ್ರೆ ನೀನ್ ಮಾಡೋ ತರ ಎಲ್ಲಾ ಹುಡುಗಿರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಅವ್ರಿಗೆ ನಮ್ಮಂತ ಹುಡುಗರು ಇಷ್ಟ ಆಗಲ್ಲ. ಯಾಕಂದ್ರೆ ನಾವು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡಕ್ಕಾಗಲ್ಲ, ಡೈಮಂಡ್ ರಿಂಗ್ ಕೊಡ್ಸಕ್ಕಾಗಲ್ಲ, ಐಫೋನ್ ಕೊಡ್ಸಕ್ಕಾಗಲ್ಲ. ನೀನ್ ಮದ್ವೆ ಆಗ್ತಿರೋ ತರ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡ್ ಮದ್ವೆ ಆಗ್ತಾಗಲ್ಲ. ಯಾಕಂದ್ರೆ ನೀನ್ 9 ಲಕ್ಷ ಖರ್ಚು ಮಾಡಿರೋದನ್ನ 1-2 ವಿಡಿಯೋದಲ್ಲಿ ತೆಗಿತೀಯ ಬ್ರೋ. ಯಾಕಂದ್ರೆ ನಿನ್ಗೆ ಹತ್ರ ಇನ್ಕಮ್ ಇದೆ. ಬಟ್ ಅದನ್ನೇ ನಾವು ಮಾಡುವಂದ್ರೆ ಅದೇ 9 ಲಕ್ಷ ನಾವು ದುಡಿಯೋದಕ್ಕೆ ಡೇ ಅಂಡ್ ನೈಟ್ ಕಷ್ಟಪಟ್ಟು ಮಳೆ ಗಾಳಿ ಅಂತ ನೋಡ್ದಂಗ್ ಡ್ಯೂಟಿ ಮಾಡ್ಬೇಕಾಗತ್ತೆ. ಅದು ಈಗಿನ ಹುಡುಗಿರ್ಗೆ ಅರ್ಥ ಆಗಲ್ಲ ಬ್ರೋ. ಈ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ ಬ್ರೋ, ನೀನ್ ಮಾಡ್ತಿರೋ ವಿಡಿಯೋಸ್ ಎಲ್ಲ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟ್ ಇದೆ, ನೀನ್ ಯಾವ್ದನ್ನು ಕೂಡ ಬ್ಯಾಡ್ ಆಗಿ ಪ್ರಮೋಟ್ ಮಾಡ್ತಾ ಇಲ್ಲ, ಒಪ್ಕೊಂತೀನಿ. ಹಾಗೇನೆ ನೀನ್ ಅದಕ್ಕಿನ್ನ ತುಂಬಾ ದೊಡ್ಡದಾಗಿ ನಿಮಗೆ ಗೊತ್ತಿರೋ ಒಂದು ತಪ್ಪು ಮಾಡ್ತಿದ್ಯಾ ಬ್ರೋ. ಹುಡುಗಿರ್ಗೆ ಹುಡುಗರು ಇದೇ ತರ ಇರ್ಬೇಕು ಅನ್ನೋ ಪ್ರವೋಕ್ ಮಾಡ್ತಾ ಇದ್ಯಾ. ಎಷ್ಟು ಜನದ ಮೇಲೆ ಕಷ್ಟ ಇದೆ. ಈಗ ನೀನ್ ಮಾಡ್ಸೋ ಒಂದು ಬೊಕ್ಕೆ ಬಂದ್ಬಿಟ್ಟು 9 ಲಕ್ಷ ಆದ್ರೆ, ಆ 9 ಲಕ್ಷ ಇದ್ರೆ ನಮ್ಮಂತವ್ರು ಎಷ್ಟು ಜನ ಸೆಟ್ಲ್ ಆಗ್ಬಿಡ್ತಾರೆ. ಆದ್ರೆ ಅದ್ ಬೇಕಾಗಿಲ್ಲ. ಸರ್ಪ್ರೈಸ್ ಗಿಫ್ಟ್, ಐಫೋನ್, ಡೈಮಂಡ್ ರಿಂಗ್. ತುಂಬಾ ಜನ ಬ್ಲಾಗರ್ಸ್ ಮಾಡ್ತಾ ಇದ್ದೀರಾ. ತುಂಬಾ ಜನ ಮೀನು, ನೀವು, ವರುಣ್, ಇವರೆಲ್ಲ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಹುಡುಗಿರ್ಗೆ ಮೈಂಡ್ ಸೆಟ್ ಹುಡುಗ ಹಿಂಗಿರ್ಬೇಕು ಅಂತ. ಅದೇ ಹುಡುಗಿ ಒಬ್ಬ ಸಾಯಕ್ ಬೇಕಾದ್ರೆ ಇರ್ತಾನೆ ಅಂತ ಹುಡುಗರು ಬೇಡ. ಅವ್ರಿಗೆ ಏನಿದ್ರು ಸರ್ಪ್ರೈಸ್ ಗಿಫ್ಟ್ ಕೊಡೋರ್ಬೇಕು, ಡೈಮಂಡ್ ರಿಂಗ್ ಕೊಡೋರ್ಬೇಕು, 9 ಲಕ್ಷ 10 ಲಕ್ಷ ಖರ್ಚು ಮಾಡಿ ಬೊಕ್ಕೆ ಮಾಡೋರ್ಬೇಕು, ಐಷಾರಾಮಿ ಮದುವೆ ಆಗ್ಬೇಕು. ಇದು ನಿನಗೆ ಸರಿ ಅನ್ಸುತ್ತಾ ಬ್ರೋ? ಸ್ವಲ್ಪ ಯೋಚನೆ ಮಾಡಿ ನೋಡು ಬ್ರೋ. ಯಾಕಂದ್ರೆ ಇದು ನನ್ನ ಒಬ್ಬನ ಪ್ರಾಬ್ಲಮ್ ಅಲ್ಲ, ನನ್ನ ತರನೇ ತುಂಬಾ ಜನ ಹುಡುಗರ ಪ್ರಾಬ್ಲಮ್ ಕೂಡ. ಈಗ ನಿಮ್ಮ ಹುಡುಗಿ ನಿನ್ನ ಲವರ್ ಬಂದ್ಬಿಟ್ಟು ನನಗೆ ನೀನ್ ಬೇಡ ಈ ತರ ಹುಡುಗ ಬೇಕಾಗಿತ್ತು ಅಂದ್ರೆ ನಿನ್ಗೆ ಹೇಗ ಅನ್ಸುತ್ತೆ? ಅನ್ಸಲ್ವಾ? ಹಾಗೇನೆ ನಮಗೂ ಕೂಡ ನಮ್ ಮುಂದೆನೆ ಬಂದ್ಬಿಟ್ಟು ನೋಡು ನಾನ್ ಲವ್ ಮಾಡ್ತಾ ಇದ್ರೆ ಈ ತರ ಹುಡುಗನ್ ಲವ್ ಮಾಡ್ಬೇಕಾಗಿತ್ತು ಅಂದಾಗ ನಮಗೂ ಬಿ ಪಿ ಹತ್ಕೊಳುತ್ತೆ ಬ್ರೋ. ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದು. ನೀನ್ ವಿಡಿಯೋ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿದೆ.
ಆದ್ರೆ ನೀನು ತೋರ್ಸಿ ಹೋಗ್ತಾ ಅದನ್ನ ಸ್ವಲ್ಪ ಕಮ್ಮಿ ಮಾಡಪ್ಪ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್. ಯಾಕಂದ್ರೆ ನಾನು ಕೂಡ ನಿನ್ನ ಫಾಲೋವರ್, ನಿಮ್ ವಿಡಿಯೋಸ್ ನೋಡ್ತೀನಿ ನಾನು. ಹಾಗಂತ ನೀನು ಈ ಮೈಂಡ್ ಸೆಟ್ ಹುಡುಗಿರ್ನ ಕರ್ಕೊಂಡೋದ್ರೆ ನಮ್ಮಂತ ಹುಡುಗ ಬರೀ ಸಿಂಗಲ್ ಆಗಿ ಇರ್ತಾರೆ ಅವರು. ಅಂಡ್ ಮದ್ವೆ ಆಗ್ತಿದೆ ಅವರು, ಕಂಗ್ರಾಟ್ಸ್, ಚೆನ್ನಾಗಿರೋ. ಮುಂದಕ್ಕೆ ದಯವಿಟ್ಟು ಈ ತರ ಹುಡುಗಿರ್ನ ಕರ್ಕೊಂಡೋಗಿ ಸರ್ಪ್ರೈಸ್ ಗಿಫ್ಟ್, ಹನಿಮೂನ್ಗೆ ಎಲ್ಲೆಲ್ಲೋ ಅಂತ ಪ್ಲಾನ್ ಮಾಡೋದು. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ನೀವು ವಿಡಿಯೋಸ್ ನೋಡಿ ನಮ್ಮನ್ನು ಅದು ಕರ್ಕೊಂಡು ಹೋಗು ಅಂದ್ರೆ ನಾವಿರೋ ಆಟೋ ಮಾಡ್ಕೋಬೇಕಾಗುತ್ತೆ, ಬೇಡ ಒಬ್ರು. ಸೊ ನಿಮ್ಗೇನಾದ್ರು ನಾನು ಹೇಳಿದ್ರು ತಪ್ಪು ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಇಂದಾನೆ, ಹಾಗೆ ನಾನು ಹೇಳಿ ಸರಿ ಅನ್ಸಿದ್ರೆ ಅವಾಗ್ಲೂ ಕಮೆಂಟ್ ಬಾಕ್ಸ್ ಇಂದಾನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.